ಭುಜದ ಮೇಲೆ ಪರಮೇಶ್ವರನನ್ನು, ಒಂದು ಭುಜದ ಮೇಲೆ ಪಾರ್ವತಿಯನ್ನು, ಅವರಿರುವರನ್ನು ಕುಳ್ಳಿರಿಸಿಕೊಂಡು ಗಾಯನಮಾನ ಮಾಡುತ್ತಾ ಕೈಲಾಸಕ್ಕೆ ತಂದರು. ನಡು ಮಾರ್ಗದಲ್ಲಿ ಆಂಜನೇಯನ ಇಷ್ಟಲಿಂಗ ಪೂಜೆಯ ವೇಳೆಯಾಗಿರಲು ಪುನಃ ಪಾರ್ವತಿ ಪರಮೇಶ್ವರರಿರುವರನ್ನು ಭೂಲೋಕಕ್ಕೆ ಕರೆತಂದು, ಹೇ ಗುರುದೇವ, ನನ್ನ ಗುರುವಿನ ಅಪ್ಪಣೆಯ ಪ್ರಕಾರವಾಗಿ ನನ್ನ ಲಿಂಗ ಪೂಜೆಯ ವೇಳೆಯಾಗಿರುವುದು. ದಯಮಾಡಿ ಅಪ್ಪಣೆಯನ್ನು ಕೊಟ್ಟರೆ ಲಿಂಗ ಪೂಜೆಯನ್ನು ತೀರಿಸಿಕೊಂಡು ಬಂದು ತದನಂತರ ನಿಮ್ಮನ್ನು ಕೈಲಾಸಕ್ಕೆ ತೆರಳಿಸಿ ಬರುತ್ತೇನೆ ದೇವ, ಅಪ್ಪಣೆ ಕೊಡಿ ದೇವ ಎಂದು ಕೇಳಲು ಆಗ ಶಂಕರನು, ಆಂಜನೇಯ ಕುಮಾರನೇ, ಲಿಂಗಮಯನೇ ನಾನಿಲ್ಲಿರುವಾಗ ನನಗೆ ಲಿಂಗ ಪೂಜೆಯೇ ಬೇಡ ಎಂದು ಹೇಳಲು ಆಗ ಆಂಜನೇಯ ಕುಮಾರನು, ಹೇ ಗುರುದೇವ, ಲಿಂಗಮಯ ನೀನಾಗಿರಬಹುದು, ಆದರೆ ಎನ್ನ ಗುರುವಿನ ಅಪ್ಪಣೆಯ ಪ್ರಕಾರವಾಗಿ ಲಿಂಗ ಪೂಜೆಯನ್ನು ತೀರಿಸಿಕೊಂಡು ಬರುತ್ತೇನೆ ದೇವ.